ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾನೆ ನೋಡ್ರಿ. ಇವತ್ತಿನ ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ರೀ. ಆ್ಯಕ್ಚುಲಿ ನಾನು ಇವತ್ತು ಜುಡಿಯೋಗೆ ಬಂದೆ ನೋಡ್ರಿ. 8 ಗಂಟೆ ಆಗೈತೆ ರೀ ರಾತ್ರಿ. ಇವಾಗ ಬಂದೇವಿ. ಯಾಕಂದ್ರೆ ನಮ್ಮ ಮನೆಯವ್ರದ್ದು ಡ್ಯೂಟಿ ಮುಗಿಯೋದು 7 ಗಂಟೆ ರೀ. ಅವರು ಸ್ವಲ್ಪ ಲಘು ಬರ್ತಾರಂತ ಅಂದ್ಕೊಂಡಿದ್ದೆ. ಅವ್ರು ಬರೋದು ಭಾಳ ಲೇಟಾಗಿಬಿಡ್ತು ರೀ. ಹಾಗಾಗಿ ನಾನು ಎಲ್ಲರನ್ನೂ ಕರ್ಕೊಂಡು ಬರೋದು 8 ಗಂಟೆನ ಆಗೋಯ್ತು. ಮತ್ತೇನಪ್ಪ, ಈಗ ನನ್ನ ಮಗಂದು ಬರ್ತ್ಡೇ ಐತ್ರಿ, ಅದು ಸ್ಪೆಷಲ್ ನೋಡ್ರಿ. ಜನವರಿ 26 ನನ್ನ ಮಗನ ಬರ್ತ್ಡೇ ಅರ್ಶ್ದು ದೊಡ್ಡೊಂದು ರೀ. ಹಾಗಾಗಿ ಸ್ವಲ್ಪ ಅವನು ಇದ್ದು ರೀ ಬಟ್ಟೆ ಎಲ್ಲ ಓಲ್ಡ್ ಆಗಿಬಿಟ್ಟವು. ಹಾಗಾಗಿ ಸ್ವಲ್ಪ ಇರಲಿ, ಡೈಲಿ ಯೂಸ್ಗೂ ಆಯಿತು. ಮತ್ತೇನಾರ ಡಿಫ್ರೆಂಟಾಗಿ ಏನಾರ ಇಷ್ಟಪಡ್ತಾನೇನಂತ ನೋಡೋಕ್ಕಂತ ಬಂದಿದ್ವಿ. ನಮಗೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಇಬ್ಬರಿಗೂ. ಹಾಗಾಗಿ ನೋಡೋಣ ಎಲ್ಲರಿಗೂ ಸಿಗ್ತಾವಂತ ನೋಡೋಕೆ ಬಂದ್ವಿ ನೋಡ್ರಿ. ಇಲ್ಲಿ ನೋಡ್ರಿ, ಮಿರರ್ ಕಾಣತ್ಲೇನ ಡ್ಯಾನ್ಸ್ ಸ್ಟಾರ್ಟ್ ನನ್ನ ಮಗಂದು. ಇವೆಲ್ಲ ಚೆಕ್ಸ್ ಡ್ರೆಸ್ ಭಾಳ ಚಂದ ಕಾಣ್ತಾ ಇದ್ರಿ ದೂರದಿಂದ. ಬಟ್ ಬಟ್ಟೆ ಕ್ವಾಲಿಟಿ ಭಾಳ ಒಂಥರ ಗುಂಜು ಥರ ರಫ್ ಆಗಿತ್ತು. ಹಾಗಾಗಿ ಅದನ್ನು ಅಷ್ಟು ಇಷ್ಟಪಡಲಿಲ್ಲ. ಜುಡಿಯೋಕ್ಕೆ ಯಾಕೆ ಬರೋದು ಅಂದ್ರೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ನೋಡ್ರಿ. ಕ್ವಾಲಿಟಿನೂ ಓಕೆ ರೀ, ಆದ್ರೆ ರೇಟ್ ಕೂಡ ರೀಸ್ನೇಬಲ್ ಇರ್ತೈತಿ ಅಂತ ನಾವು ಜುಡಿಯೋಕ್ಕೆ ಬರ್ತೇವೆ. ಡಿಮಾರ್ಟ್ ಒಳಗೂ ಚಲೋ ಸಿಗ್ತಾವ್ರಿ. ಬಟ್ ಈ ಕಡೆ ಬಂದಲ್ಲೆಲ್ಲ ಸ್ವಲ್ಪ ಹುಡುಕ್ಬೇಕಾಗತ್ತೆ ರೀ. ನಂದು ಹೆಂಗೆ ಆಗ್ಬಿಡ್ತೈತಂದ್ರೆ, ಇಬ್ಬರು ಕೂಡ ನಮ್ಮ ಮಕ್ಕಳು, ನಮ್ಮ ಮಮ್ಮಿನೂ ಕೂಡ ಕರ್ಕೊಂಬಂದಿದ್ದೆ ರೀ ಇವತ್ತು ನಾನು. ಯಾಕಂದ್ರೆ ನಂಗೆ ಗೊತ್ತಿತ್ತು ನಾನು ಏನಾದ್ರು ಶಾಪಿಂಗ್ ಮಾಡೋಕೆ ನಿಂತ್ರೆ ಮುಗ್ದಾಗ ಹೋಯ್ತು ರೀ. ನಾನು ಒಳ್ಳೆ ನೋಡಲ್ಲ, ಪುಣ್ಯ ಕ್ಯಾಮ್ರಾ ಐತಿ ಅಂತ ನಾನು ಸ್ವಲ್ಪ ಫೋಕಸ್ ಮಾಡ್ತಾಯಿದ್ದೆ. ಇಲ್ಲಾಂದ್ರೆ ನಮ್ಮ ಮನೆಯವರು ಮುಗೀತು, ಈ ಝೋನ್ ಬಿಟ್ಟು ಬರಲ್ಲ ಈಕಿ ಅಂತ ಅಂದ್ಕೊತಿರ್ತಾರೆ. ಅದರೊಳಗೆ ಹೆಡ್ಡೇಕ್ ಕೂಡ ಭಾಳ ಐತೆ ರೀ. ಇನ್ನೂ ಟ್ಯಾಬ್ಲೆಟ್ ತೊಗೊಂಬಂದಿದ್ದೆ ನಾನು. ಯಾಕೋ ಗೊತ್ತಿಲ್ಲ ರೀ, ಇತ್ತೀಚೆಗೆ ಹೆಂಗಾಗ್ಬಿಟ್ಟೈತಂದ್ರೆ ನಿದ್ದೆನೇ ಕಂಪ್ಲೀಟ್ ಆಗೋಲ್ದು. ಟೆನ್ಷನ್ ಭಾಳ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ಬಿಟ್ಟೈತಿ. ಅದಕ್ಕೇನಿಲ್ಲ ರೀ, ಸ್ವಲ್ಪ ಮೆಡಿಟೇಷನ್ ಮಾಡ್ಬೇಕಂತ ಅನ್ಕೊತಾ ಇದ್ದೀನಿ. ಬಟ್ ಟೈಮ್ ಸಿಗ್ತಾ ಇಲ್ಲ. ಹೆಂಗಾಗ್ಬಿಡ್ತೈತಂದ್ರೆ ಬೆಳಗಿಂದ ಸಂಜೆವರೆಗೂ ಬರೀ ಮಕ್ಕಳದು ಊಟ ಅಡುಗೆ ಬರೀ ಇದಾಗ್ತಾ ಇದೆ. ನೋಡೋಣ್ರಿ, ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಇನ್ನೂ ಸಣ್ಣವನು, ಇನ್ನೂ 8 ತಿಂಗಳನ್ನ ಅದನಲ್ರಿ. ಹಾಗಾಗಿ ಅವನು ಇನ್ನೂ ಕಂಪ್ಲೀಟ್ ನನ್ನ ಮೇಲೆ ಡಿಪೆಂಡ್ ಇರೋದ್ರಿಂದ ಆಗಂಗಿಲ್ಲ ರೀ ಇವೆಲ್ಲ. ಈ ಕಡೆ ಡೈಲಿ ಯೂಸ್ಗಂತ ಬಂದೆ ರೀ. ಡೈಲಿ ಯೂಸ್ಗೆ ಇದು 149 ಇತ್ತು ನೋಡ್ರಿ. ಇಲ್ಲಿ ಕೂಡ ಚಲೋ ಇದ್ರಿ. ಓನ್ಲಿ ಟೀ ಶರ್ಟ್ಸ್ ಅಷ್ಟೇ ಇದ್ವು ರೀ ಈ ಕಡೆ. ಬಟ್ ಅಡ್ಡಿಲ್ಲ ರೀ ಕ್ವಾಲಿಟಿ. ಯಾಕಂದ್ರೆ ನಾನು ಮುಂಚೆನೇ ನನ್ನ ಮಗನಿಗೆ ತೊಗೊಂಡೇನಿ ರೀ, ದೊಡ್ಡವನಿಗೆ. ಆವಾಗ ಎಲ್ಲ ಚಲೋ ಬಂದವ್ರಿ. ಇನ್ನೂ ಕೂಡ ಅದವು ಅವು. ಹಾಗಾಗಿ ಇರಲಿ ಅಂತ ನಮ್ಮ ಮನೆಯವರು ತಗೋ, ಇರಲಿ ಪರವಾಗಿಲ್ಲ, ಆದರೆ ಏನೋ ತಗೋ 2 ತಗೋ ಅಂತ ಅಂದರು. ಇವಾಗ ಗೊತ್ತಾಗ್ಬಿಟ್ಟತ್ರಿ ನನ್ನ ದೊಡ್ಡ ಮಗ ಹೆಂಗಂದ್ರೆ ಎಲ್ಲದಕ್ಕೂ ಜಗಳ ತೆಗಿತಾನೆ ರೀ. ಅವ್ನಿಗೆ ಏನರ ಸಣ್ಣವ್ನಿಗೆ ಏನರ ಬೇರೆ ಡ್ರೆಸ್ ಹಾಕಿದ್ರೆ ನನಗೂ ಅದ ಹಾಕೊಂತಾನ. ಏನು ಮಾಡಿದ್ರಿ, ಸೈಜ್ ನೋಡಿದ್ರೆ ಅವ್ನು ನೋಡಿ ಸಣ್ಣದು, ಇವ್ನು ನೋಡಿದ್ರೆ ಅದ ಬೇಕಂತ ನಿಲ್ತಾನ. ಹಾಗಾಗಿ ಈ ಸಲ ಏನು ಮಾಡೇವಿ ಅಂದ್ರೆ ಇಬ್ರಿಗೂ ಒಂದೇ ಥರ ಕಲರ್ ಡಿಸೈನು, ಓನ್ಲಿ ಸೈಜ್ ಒಳಗಷ್ಟೇ ಡಿಫ್ರೆನ್ಸ್ ತೊಗೊತಾ ಇದ್ದಾವೆ ನೋಡಿರಿ. ಆಲ್ಮೋಸ್ಟ್ ಆಲ್ ನಾ ಏನರ ತಗಲ್ರಿ, ಬಟ್ ನಮ್ಮ ಮನೆಯವ್ರನ್ನ ಕೇಳೇ ತೊಗೊಳೋದು. ಯಾಕಂದ್ರೆ ಅವ್ರಿಗದು ಟೇಸ್ಟ್ ಚಲೋ ಐತ್ರಿ. ಹಾಗಾಗಿ ಇವೆಲ್ಲ ಟಿ ಶರ್ಟ್ ಕೂಡ ಭಾಳ ಕ್ವಾಲಿಟಿ ಚಲೋ ಇದ್ದು ರೀ. ಹಾಗಾಗಿ ಇವು ಇರಲಿ ಅಂತ ಕಲರ್ ವೈಟ್ ಭಾಳ ಇಷ್ಟ ಆಕತ್ರಿ. ಹಾಗಾಗಿ ಇದು ಕೂಡ ತೊಗೊತಾ ಇದ್ದೇನೆ ನೋಡಿರಿ. ನಮ್ಮ ಮಮ್ಮಿರು ಅನ್ಕೊತಾ ಇರ್ಬೋದು, ಎಲ್ಲಿ ಬಂದ್ರಪ್ಪ ನನ್ನ ಕರ್ಕೊಂಡು, ಮನೆಯೊಳಗೆ ಆರಾಮ್ಸೆ ಇದ್ದೆ. ಅವ್ರಿಗೆ ಇವೆಲ್ಲ ಅಭ್ಯಾಸ ಇಲ್ಲ ರೀ, ಹೊರಗಡೆ ಹೀಗೆಲ್ಲ ಅಡ್ಡಾಡಿ. ಅವರು ಇವೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ಆದರೆ ಏನಪ್ಪ, ಇಲ್ಲಿ ಬರತ್ಲಿ ಹೆಂಗಾಗ್ಬಿಡ್ತೈತೆ ರೀ, ಹುಡುಕ್ಬೇಕಲ್ಲ, ಅದೋ ಒಂಥರ ಟೆನ್ಷನ್ ನನಗೆ. ಭಾಳ ಐಟಮ್ ಕಾಣ್ತಾ ಇರ್ತಾವೆ ಕಣ್ಣಿಗೆ. ಬಟ್ ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು, ಯಾವುದು ಚಲೋ ಕಾಣ್ತೈತೆ ಇಲ್ಲ ಅಂತ ಅದು ಗೊತ್ತಾಗಲ್ಲ. ಯಾಕಂದ್ರೆ ಒಂದೊಂದು ಸಲ ಹೆಂಗೆ ಆಕೈತೆ ರೀ, ಇದು ಲೈಟಿಂಗ್ ಭಾಳ ಚಂದ ಕಾಣ್ತಾ ಇರ್ತವೆ. ಆದರೆ ಅದು ಆಮೇಲೆ ಮನೆಗೆ ಹೋದ್ಮೇಲೆ, ತೊಗೊಂಡು ಹೋದ್ಮೇಲೆ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇರ್ತವೆ. ಏನೋ ನಾನು ಫಸ್ಟ್ ಈ ಥರ ಎಲ್ಲ ಮಾಲಿಗೆಲ್ಲ ಹೋಗ್ತಾ ಇದ್ದೆ ಅಲ್ರಿ, ನನಗೆ ಯಾಕಪ್ಪ ಇಷ್ಟು ಓಲ್ಡ್ ಥರ ಬಟ್ಟೆ ಹಾಕ್ಯಾರ ಅಂತ ಇದ್ದೆ. ಇವಾಗೆಲ್ಲ ಗೊತ್ತಾಗ್ಬಿಟ್ಟೈತ್ರಿ ಅದೇ ಟ್ರೆಂಡಿದ್ ಲುಕ್ ಅಂತ. ಹಾಗಾಗಿ ಸುಮ್ಮನೆದೇವಿ. ಮುಂಚೆ ಈ ಥರ ಇಷ್ಟಪಡ್ತಿದ್ದಿಲ್ಲ. ಮತ್ತು ನಮ್ಮ ಅಕ್ಕನ ಮಗ ಕೂಡ ಇದ್ದ ರೀ, ಅವನಿಗೂ ಬೇಕಾಗಿತ್ತು, ನೋಡ್ತಾ ಇದ್ದೆ. ಬಟ್ ಇದು ಕಿಡ್ಸ್ ಸೆಕ್ಷನ್ ಒಳಗಿತ್ತು ಈ ಥರ ಕಲರ್ಸ್ ಎಲ್ಲ. ನೋಡಿದ್ರಾಯ್ತು. ಮತ್ತು ಈ ಮೆನ್ಸ್ ಸೆಕ್ಷನ್ ಒಳಗೆ ಏನಾರ ಸಿಗ್ತವೇನೋ ನೋಡಿದ್ರಾಯ್ತು ಅಂತ ಸುಮ್ಮನೆ ಅದೇ. ಕ್ವಾಲಿಟಿ ಚಲೋ ಐತಿ. ಅಲ್ಲಿ ನೀವು ಇಷ್ಟ ಆದ್ರೆ ತಗೋರಿ.
ಭಾಳ ಹೆವಿ ದಪ್ಪ ಆದರೂ ಇರಿಟೇಟ್ ಮಾಡ್ಕೊಂತಾರೆ. ಬಾಯ್ಸ್ ಸೆಕ್ಷನಲ್ಲಿ ಈ ಕಡೆ ಸ್ನೀಕರ್ಸ್ ಆಯಿತು, ಶೂಸ್ ಆಯಿತು, ಸ್ಲಿಪ್ಪರ್ಸು ಇವೆಲ್ಲ ಭಾಳ ಚಲೋ ಇದ್ದು ನೋಡ್ರಿ. ಈ ಕಡೆ ಟಿ ಶರ್ಟ್ ಕೂಡ 399ಗೆ. ಆ್ಯಕ್ಚುಲಿ ಆನ್ಲೈನ್ ಒಳಗೆ ತೊಗೊಳಕ್ಕೆ ಹೋದ್ರೆ 700 ಗಂಟ್ಲೆ ಅದಾವ್ರಿ. ಇವು ಬೆಸ್ಟ್ ಅದಾವ ರೀ. ಬಟ್ ನಮ್ಮ ಮನೆಯವ್ರಿಗೆ ಸದ್ಯಕ್ಕೆ ಬೇಡ ನನಗೆ, ಮತ್ತು ಬರೋನು ಫಸ್ಟ್ ಇವರೇ ತೊಗೋ ಅಂತ ಇದ್ರು. ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನಮ್ಮ ಮನೆಯವರು. ತಗೋರಿ ಒಂದಾದರೂ ತಗೋರಿ ಅಂತ ಅಂದೆ. ನೋಡೋಣ ಮತ್ತು ಬರೋಣ ಫಸ್ಟ್ ಇವ್ರಿಗೆ ತಗೋ ಏನು ಬೇಕಂತ ಅಂದರು. ಹಾಗಾಗಿ ಇವ್ರಿಗೆ ಹುಡುಗರಿಗೆ ಕೂಡ ಫಸ್ಟ್ ತೊಗೊತ ಇದ್ದೆ ನೋಡ್ರಿ. ನೋಡ್ತೀರೇ ಸಮಾಧಾನ ಆಗೋದು. ನಮ್ಮ ಮನೆಯವ್ರು ಹಂಗೆ ಕರ್ಕೊಂಡು ಹೋಗ್ದು. ಒಂದಲ್ಲಿ ತಗೊಂತಾರೆ ನೋಡಿ, ಎಷ್ಟು ಮಾಡಿರ್ತಾರೆ. ಏನಾದ್ರಿ ಮ್ಯಾಚ್ ಐತಿ ಇಲ್ಲಿ ನೋಡ್ರಿ. ನಾವು ಹೆಣ್ಮಕ್ಳು ಶಾಪಿಂಗ್ ಅಂದ್ರೆ ಮುಗ್ದ ಹೋಯ್ತು, ಹೊರಗೆ ಬರಂಗಿಲ್ಲ. ಇಲ್ಲಿ ನಮ್ಮ ಮನೆಯವ್ರು ಕ್ರಿಕೆಟ್ ನೋಡ್ಕೊತ ಕುಂತಾರೆ. ಏನು ಹೇಳ್ಬೇಕ್ರಿ. ಹೋನ ನೀ ತಗೊಳ್ಳೆ, ನಾ ತಗೊಂಡ್ರೆ ನೀವು ಒಂದು ತಗೋರಿ. ನಂಗೆ ಸೇರಿದ್ ನಂಗೆ ಸೇರಂಗಿಲ್ಲ ಅಂತಲ್ಲ. ಇವಾಗ ವುಮೆನ್ಸ್ ಸೆಕ್ಷನ್ ಬಂದ್ವಿ. ನಮ್ಮ ಮನೆಯವ್ರು ಕಾಡ್ಸಾಕ ಕುಂತಾರೆ ನೋಡ್ರಿ. ಇವಾಗ ನೀವು ಟ್ರೈಲರ್ ನೋಡಿರಿ, ಇವಾಗ ಪಿಕ್ಚರ್ ಬಾಕಿ ಹೇ ಅಂತ. ಆಯ್ತು ಬರ್ರಿ, ನನ್ಗೆ ಬೇಡ ಬೇಡ ಏನೋ. ಹಾಂ ಹಂಗೆ ಹೇಳ್ರಿ. ಅದೇನೋ ಗೊತ್ತಿಲ್ಲ ರೀ ನನಗೆ. ಈ ಕಡೆ ಬಂದ್ರೆ ಅದು ವುಮೆನ್ಸ್ ಸೆಕ್ಷನ್ ಸೈಡ್ ಬಂದ್ರೆ ಮುಗ್ದ ಹೋಯ್ತು ರೀ. ನಂಗೆ ಏನು ತೊಗೋಬೇಕು ಕನ್ಫ್ಯೂಷನ್ ಅಷ್ಟೇ ಇರ್ತೈತೆ ರೀ. ಆಮೇಲೆ ಅದು ನೋಡ್ಕೊಂಡೆ ನಿಂತ್ಬಿಡ್ತಾನೆ. ಇದು ತೊಗೊಲೆ ಕನ್ಫ್ಯೂಷನ್ ಭಾಳ ಇರ್ತೈತಿ. ಹಂಗಾಗಿ ನಮ್ಮ ಮನೆಯವ್ರು ಇದ್ದಾಗ ಕಾಡಿಸ್ತಾರೆ. ಯಾವಾಗ ಹೋದ್ರು ಶಾಪಿಂಗ್ ಇವ್ರ ಜೊತೆಗೆ ಬೇಜಾರಾಗತ್ರಿಪ್ಪ ನನಗೆ ನಿಜ ಹೇಳ್ಬೇಕಂದ್ರೆ. ಹಿಂಗೆ ಕಾಡ್ಸೋ ಸಂಬಂಧ ಅರ್ಧ ತೊಗೊಳಕ್ಕೆ ಇಷ್ಟ ಆಗಲ್ಲ ನನಗೆ. ಆದ್ರೆ ಏನಾಗ್ಬಿಟ್ಟತ್ತಂದ್ರೆ ಇವಾಗ ಸೈಜಿದ ಪ್ರಾಬ್ಲಮ್ ಆಗೈತೆ ರೀ. ಮುಂಚೆ ತೊಗೊತಿದ್ದೆ, ಇವಾಗ ಏನು ಮಾಡಬೇಕು, ಸೈಜ್ ಒಂದು ಸಿಗಲಿಲ್ಲ. ಇದ್ರೊಳಗೆ ನೋಡಿಟ್ಟಿದ್ರು ನಮ್ಮ ಮನೆಯವರು. ಅವರ ಹುಡುಕಿದ್ರು. ಮತ್ತು ಇರಲಿ ನಾ ತೊಗೊಂಡಿದ್ದವ್ರ ಮನಸ್ಸು ಬರಲ್ಲ, ನೀವೇ ಸೆಲೆಕ್ಟ್ ಮಾಡಿರಿ ಅಂದ್ರೆ ಅವರು ಇದೊಂದು ಮರೂನ್ ಕಲರ್ ಟ್ರೈ ಮಾಡು ಅಂತ ಹೇಳಿದರು. ಚಲೋ ಐತ್ರಿ. ಬಟ್ ಎಕ್ಸೆಲ್ ಸೈಜ್ ಇದ್ದದೆಲ್ಲ, ಹಾಗಾಗಿ ಟ್ರಯಲ್ ಮಾಡಿಬಿಟ್ಟೆ. ಈ ಕಡೆ ಇನ್ನೊಂದು ಬ್ಲೂ ನೋಡಿದರು, ಅವ್ರಿಗೆ ಇಷ್ಟ ಆಗಿದ್ದು. ಅವ್ರು ಸ್ವಲ್ಪ ಡಾರ್ಕ್ ಕಲರ ಇಷ್ಟ ಆಗ್ತೈತಿ. ಹಂಗೆ ಬಟ್ ಇದ್ರೊಳಗೂ ಸೈಜ್ ಇರಲಿಲ್ಲ ರೀ. ಟಿ ಶರ್ಟ್ ಅಲ್ಲ ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳ್ರಿ. ಡಬಲ್ ಎಕ್ಸೆಲ್. ಓ ಕ್ರಾಪ್ ಟಾಪ್ ಇದೆ. ಆಮೇಲೆ ಈ ಡೈಲಿ ಯೂಸಸ್ ಕೂಡ ಈ ಟಾಪ್ಸ್ ಭಾಳ ಚಲೋ ಇದ್ದು ರೀ. ಆಮೇಲೆ ಒಂಥರ ಸಿಂಪಲ್ ಲುಕ್ಗೆ ಚಲೋ ಅನ್ನಿಸ್ತಾವೆ ನೋಡ್ರಿ. ಕ್ಯಾಶುವಲಾಗಿ ಉಡೋಕ್ಕೂ ಭಾಳ ಚಲೋ ಇದ್ವು. ಲಿಪ್ಸ್ಟಿಕ್ ಕೂಡ ಚಲೋ ಇದ್ವು. ನನ್ನ ಕಡೆ ಆಲ್ರೆಡಿ ಇದ್ದವು ಅಂತ ನಾನು ಅದಕ್ಕಷ್ಟು ಇಷ್ಟಪಡಲಿಲ್ಲ. 159, 99 ಎಲ್ಲ ಪ್ರೈಸ್ ಇದ್ವು ನೋಡ್ರಿ, ಚಲೋ ಇದ್ವು. ಆಮೇಲೆ ಈ ಕಡೆ ಒಂದು ಸೈಡ್ ಬಂದರೆ ಟಿಶ್ಯೂ ರೀ, ವೆಟ್ ಟಿಶ್ಯೂ, ಆಮೇಲೆ ಫೇಸ್ ಮಾಸ್ಕ್ ಅವೆಲ್ಲ 29, 59, 49, 79 ಈ ಥರ ಇದ್ವು ರೇಟ್. ಅಡ್ಡಿಲ್ಲ ರೀ. ಆಮೇಲೆ ನೀವು ಮಾಲಿಗೆ ಎಲ್ಲೇ ಹೋದರೂ ಜುಡಿಯೋ ಥರ ಅಷ್ಟು ರೇಟ್ ಕಡಿಮೆ ಇರೋದು ಸಿಗಂಗಿಲ್ಲ ರೀ ಆಲ್ಮೋಸ್ಟ್ ಆಲ್. ಈ ಕಡೆ ರಬ್ಬರ್ ಬ್ಯಾಂಡ್, ಹೇರ್ ಕ್ಲಿಪ್ ಎಲ್ಲ ಸಿಗ್ತಾಯಿತ್ತು. ಈ ಕಡೆ ಪಾರ್ಟಿ ವೇರ್ ಕೂಡ ಚಲೋ ಇದ್ದು ರೀ. ಟಾಪ್ಸ್ ಎಲ್ಲ ಏನು ಮಾಡಿದ್ರಿ, ಇದು ವೇಟ್ ಏನು ಆದಾಗಿಂದ ನಿಜ ನನಗೆ ಯಾವುದೂ ಅಷ್ಟು ತೊಗೊಳಕ್ಕೆ ಇಷ್ಟ ಆಗಲ್ಲ.
ಇವಾಗ ಸದ್ಯ ಒಂದೆರಡು ಟಾಪ್ ತಗೊಂಡೆ ರೀ. ಅದು ಮನೆಗೆ ಹೋದ್ಮೇಲೆ ಎಲ್ಲ ಅದು ತೋರಿಸ್ತಾನೆ ಏನೆಲ್ಲ ತೊಗೊಂಡೇನಂತ. ಮತ್ತು ಲೇಟ್ ಆಗಿತ್ತು ರೀ, ಊಟ ಮಾಡ್ಕೊಂಡು ಹೋಗ್ಬಿಡೋಣಂತ ಈ ಕಡೆ ಬಂದ್ವಿ. ಮತ್ತು ಹೊರಗಡೆ ಯೂ ಯೂ क्या करे वो पप्पा बोलते उनको बोलेंगे अण्णा को बोलेंगे कौन गिराया वो बुलातರು ಬರ್ರಿ ಇಲ್ಲೇ ಎಳ್ಕೊಂಡು ಹೋಗ್ರಿ ಅವನ್ನ. हाथ धो लेकर जा. ನನ್ನ ಫೇವ್ರೇಟ್ ತಂದೂರಿ ಚಿಕನ್ ರೀ. ತಂದೂರಿ ಚಿಕನ್ ಮಸ್ತ್ ಸಿಗ್ತೈತೆ ರೀ ಈ ಕಡೆ. ಅದ್ರ ಜೊತೆಗೆ ಮಸ್ತ್ 3 ಚಟ್ನಿ ಕೊಡ್ತಾರೆ ರೀ. ಒಂದು ಶೇಜ್ವಾನ್ ಚಟ್ನಿ, ಮಸ್ಟರ್ಡ್ ಚಟ್ನಿ, ಆಮೇಲೆ ಇನ್ನೊಂದು ಪುದೀನ ಚಟ್ನಿ. ಸೂಪರ್ ಆಗಿರ್ತೈತೆ ರೀ. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇವಾಗ ಊಟ ಮಾಡಿ ಬಿಡೋದ ಒಂದು 11 ಗಂಟೆ ನಿಯರ್ ಆಯ್ತು ರೀ. 11 ಕಾಲ ಆಯಿತು. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನೆಕ್ಸ್ಟ್ ಡೇದಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನೋಡಿರಿ. ಇದು ಬೆಳಗ್ಗೆ ರೀ ನಮ್ಮ ಮಮ್ಮಿ ರೊಟ್ಟಿ ಮಾಡ್ತಾ ಇದ್ದಾರೆ. ನಾನು ಬೆಳಗ್ಗೆ ನಮ್ಮ ಮನೆಯವ್ರು ರೊಟ್ಟಿ ಮಾಡಿ ಊಟಕ್ಕೆಲ್ಲ ಕಟ್ಟಿ ಕಳಿಸಿದ್ದೆ ರೀ. ಅವರು ನಾಷ್ಟ ಮಾಡ್ಕೊಂಡು ಹೋದರು. ನಾನು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ, ಯಾಕೋ ಹೆಡ್ಡೇಕ್ ಇನ್ನೂ ಕಂಟಿನ್ಯೂ ಆಗಿತ್ತು. ಹಾಗಾಗಿ ಇವಾಗ ನಮ್ಮ ಮಮ್ಮಿಯರು ಬಿಸಿ ಬಿಸಿ ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿರಿ. ಮಾರ್ನಿಂಗ್ ನಾಷ್ಟಕ್ಕೆ ಇದು. ಹಾಂ ಹೌದು ರೀ, ನಾವು ನಾಷ್ಟ ಕೂಡ ರೊಟ್ಟಿ ಮಾಡ್ತೇವೆ. ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಮಂದಿ ಅಲ್ರಿ. ಹಾಗಾಗಿ ನಮ್ಗೆ ರೊಟ್ಟಿ ನಾಷ್ಟ ಇದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ರೀ. पापा ऑफिस को नहीं जाना क्या? हाँ ऑफिस को नहीं जाना? अरे घर लिया, घर में बैठ खेल रहा नहीं क्या नहीं. ಇದು ನೋಡ್ರಿ ಅರ್ಶನ್ ಮನಿ ಎಲ್ಲಿ ತೋರ್ಸ दिखा बा. हाँ कहाँ है दिखा? घर का है अर्श का. कौन से कलर का है अर्श का घर? हाँ ಬಂಗಾರ दिखा बा. सोने तो पड़ी नंदू ಬಂಗಾರ. जा बैठ, घर में बैठ. कैसा बैठते दिखा अर्श, दिखा बा. ನನ್ನ ಮಗ ದೊಡ್ಡ ಮಗಗೆ ಅವ್ರ ಪಪ್ಪ ಬೇಕ್ರಿ. ಅವರು ಡ್ಯೂಟಿಗೆ ಹೋಗ್ಯಾರ ಅಂತ ಗೊತ್ತಾಯ್ತು. ಅವ್ನು ಇವಾಗಿನ ಎದ್ದು ಬಂದು ಅಳ್ತಾ ಇದ್ದ. ಅವ್ನಿಗೆ ಒಂದು ಮನಿ ಅಂತ ತೊಗೊಂಡೈತೆ ನೋಡ್ರಿ. ಇದು ಟೆಂಟ್ ಹೌಸ್. ಆ್ಯಕ್ಚುಲಿ ಅವನು ಈ ಥರ ಇಷ್ಟಪಡ್ತಾನಂತ ತೊಗೊಂಡೈತಿ. ಅವ್ನ ಬರ್ತ್ಡೇ ಗಿಫ್ಟ್ಗಳ ಒಂಥರ ಏನಂದ್ರೆ ಡೈಲಿ ಗಿಫ್ಟ್ ಕೊಡೋಣ ಅಂತ ಅಂದರು ನಮ್ಮ ಮನೆಯವರು. ಹಾಗಾಗಿ ಇದು ಅವನಿಗೆ ಇವತ್ತಿನ ಗಿಫ್ಟ್ ಅಂತ ಅನ್ಕೋರ್ಲಿ. ಅವನು ಹೆಂಗೈತಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಜಸ್ಟ್ ಆಟ ಆಡೋಕ್ಕಷ್ಟೇ ರೀ ಮಕ್ಕಳಿಗೆ, ಅವ್ರಿಗೆ ಖುಷಿ ಆಗಲಿ ಅಂತ ಅಷ್ಟೇ ರೀ, ಮತ್ತೇನಿಲ್ಲ. ಇವಾಗ ಮಾರ್ನಿಂಗ್ ನಾಷ್ಟ ಕೂಡ ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಮಾಡಿದ್ದೆ. ಮತ್ತು ಅದು ನಾ ಮಾಡಿಟ್ರೆ ತಣ್ಣಗೆ ಬಿಡ್ತದಲ್ರಿ. ನನಗೆ ಲೇಟಾಗಿ ತಿಂದ ಅಭ್ಯಾಸ. ಅಷ್ಟು ಜಲ್ದಿ ನಾಷ್ಟ ಮಾಡೋಕ್ಕಾಗಲ್ಲ ರೀ. ಬೆಳಗ್ಗೆ ಸ್ವಲ್ಪ ಬ್ರಷ್ ಮಾಡಿ ಎಲ್ಲ ಅಂದರೂ ಏನಾರ ಅಂದ್ರೆ 9:30 ಮೇಲೆ ನಾಷ್ಟ ಮಾಡ್ತೀನಿ. ಹಾಗಾಗಿ ಅಂದ್ಕೊಂಡು ಉಪ್ಪಿಟ್ಟು ಸುಮ್ಮನೆ ಆರು ಹೋಗ್ತೈತಿ. ಇಲ್ಲಿ ಪರವಾಗಿಲ್ಲ. ನಾನು ಸ್ವಲ್ಪ ರೊಟ್ಟಿ ಮಾಡಿತ್ತಲ್ರಿ ನಮ್ಮ ಮಮ್ಮಿ. ಹಾಗಾಗಿ ಸ್ವಲ್ಪ ಸಣ್ಣ ಬದ್ನಿಕಾಯಿ ತೊಗೊಂಬಂದಿದ್ರು ನಮ್ಮ ಮನೆಯವರು. ಸಿಂಪಲ್ಲಾಗಿ ಒಂದು ಬದ್ನೆಕಾಯಿ ಪಲ್ಯ ಮಾಡ್ತೇನೆ ನೋಡಿರಿ. ಎಲ್ಲರೂ ಮಾಡ್ತೀರಿ ಕಾಣ್ತೈತಿ. ನಾನು ಯಾವ ಥರ ಮಾಡ್ತೇನೆ ಅಂತ ತೋರಿಸ್ತೇನೆ ರೀ. ಭಾಳ ಈಸಿ ಕ್ವಿಕ್ಕಾಗಿ ಮಾಡ್ಕೋಬೋದು ನೀವು ಕೂಡ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಭಾಳ ಸಿಂಪಲ್ ರೆಸಿಪಿ ಇದು. ಆಲ್ಮೋಸ್ಟ್ ಅಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಈ ಥರ ಬದ್ನೆಕಾಯಿ ಪಲ್ಯ ಎಲ್ಲ ಅಭ್ಯಾಸ ಇರ್ತೈತಿ. ಕಾಳಿನ ಪಲ್ಯ, ಬದ್ನೆಕಾಯಿ ಪಲ್ಯ, ಈ ಥರ ಜೋಳದ ರೊಟ್ಟಿ ಜೊತೆಗೆ. ಮಾರ್ನಿಂಗ್ ಅಂತ ಇಷ್ಟ ಡೈರೆಕ್ಟ್ ಬಿಸಿಲು ಬರ್ತೈತಂದ್ರಿ. ಈ ಕಡೆ ಏನು ವಿಡಿಯೋ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಈ ಕಡೆ ರೈಟ್ ಸೈಡ್ ಇಟ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಟೊಮ್ಯಾಟೊ ಹಾಕೊಂಡ್ಬಿಡ್ತೀನಿ. ಆಮೇಲೆ ಜೀರಿಗೆ, ಸಾಸಿವೆ, ಆಮೇಲೆ ಕರಿಬೇವು, ಉಳ್ಳಾಗಡ್ಡಿ ಉದ್ದುದ್ದು ಹೆಚ್ಕೊಂಡೇನ್ರಿ. ಸ್ವಲ್ಪ ಅದು ಕ್ರಂಚಿ ಇರ್ಬೇಕು, ಹಂಗಂದ್ರೆ ಟೇಸ್ಟ್ ಬರ್ತೈತಿ. ಸ್ವಲ್ಪ ಬೆಂದಾದ್ಮೇಲೆ ಟೊಮ್ಯಾಟೊ, ಸ್ವಲ್ಪ ಸಾಲ್ಟು, ಸ್ವಲ್ಪ ಖಾರದ ಪುಡಿ. ನೀವು ಬೇಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಬೋದು ರೀ, ಹಾಗೇನಿಲ್ಲ. ಮೇಯ್ನಾಗಿ ಧನಿಯಾ ಪುಡಿ ಹಾಕ್ಕೊತೇನೆ ಅಷ್ಟೇ ಇದಕ್ಕೆ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆಗಿಬಿಟ್ಟು ಅದು ಚೆನ್ನಾಗಿರೋದು ಹುರಿದಿದ್ದು ವಾಸನೆ ಬರಬೇಕು ರೀ. ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೊತೀನಿ.
ಇವಾಗ ಇದ್ರ ಫ್ರೈ ಆಗೋದ್ರಾಗ ನಾನು ಸ್ವಲ್ಪ ಬದ್ನೆಕಾಯಿ ಕೂಡ ಹೆಚ್ಚಿಟ್ಕೊತೀನಿ. ಯೂಶ್ವಲಿ ಬದ್ನೆಕಾಯಿ ಕಪ್ಪ ಹಾಕೋವಂತ ಸ್ವಲ್ಪ ನೀರೊಳಗೆ ಉಪ್ಪು ಹಾಕಿ ಇಡ್ತಾರೆ ರೀ. ನಾನು ಇವಾಗ ಇಮಿಡಿಯೇಟ್ಲಿ ಹಾಕ್ತೀನಿ, ವೆಯ್ಟ್ ಮಾಡಲ್ಲ, ಹಾಗಾಗಿ ಡೈರೆಕ್ಟಾಗಿ ಹೆಚ್ಕೊತಾ ಇದ್ದೀನಿ. ಇದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಟ್ಲೀಸ್ಟ್ ಏನಲ್ಲ ಒಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ ರೀ. ಸ್ವಲ್ಪ ಹುಣಸೆಹಣ್ಣಿನ ಹುಳಿ ರೀ ನೆನೆಗೆ ಇಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊತೀನಿ. ಸ್ವಲ್ಪ ನೀರು ಜಾಸ್ತಿ ಆಯಿತು ನಡೀತೈತೆ ರೀ. ನಾನು ಸ್ವಲ್ಪ ಲೈಟಾಗಿ ಗ್ರೇವಿ ಮಾಡ್ಕೊತೀನಿ. ರೊಟ್ಟಿ ಅಂದಮೇಲೆ ಸ್ವಲ್ಪ ಸೈಡ್ ಏನಾದರೂ ಸಲಾಡ್ ಬೇಕಾಗ್ತದೆ ರೀ. ಹಾಗಾಗಿ ಈಗ ನಾನು ಸ್ವಲ್ಪ ಮುಲ್ಲಂಗಿ ಇದನ್ನು ನಾನು ದೊಡ್ಡದಿದ್ರೆ ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಸಣ್ಣ ಸಣ್ಣ ಪೀಸ್ ಮಾಡ್ತೇನೆ ರೀ. ಇದನ್ನು ಕೂಡ ನಾನು ಮೆಂತ್ಯ ಸೊಪ್ಪು ಅಥವಾ ಆನಿಯನ್ ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್, ನೀವು ಬೇಕಾದ್ರೆ ಖಾರ ಪುಡಿನಾದರೂ ಹಾಕ್ಕೋಬೋದು. ನಾನು ಏನಿಲ್ಲ ಜಸ್ಟ್ ಸಾಲ್ಟ್ ಅಷ್ಟೇ ಹಾಕ್ಕೊತಾ ಇದ್ದೀನಿ, ಯಾಕಂದ್ರೆ ನಾನು ಪಲ್ಯನ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ತೀನಿ. ಲೈಟಾಗಿ ಇದು ಸಿಂಪಲ್ ಆಗಿರ್ಲಿ ಅಂತ ಈ ಸಲಾಡ್ ಕೂಡ ಮಾಡ್ಕೊತಾ ಇದ್ದೀನಿ ನೋಡಿರಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೆ ರೀ, ಅದು ತೋರಿಸ್ಲಿಲ್ಲ. ಆಮೇಲೆ ಸ್ವಲ್ಪ ಗುರೆಳ್ ಪುಡಿ ರೀ, ಇದಕ್ಕೇನು ಗುರೆ ಹಳ್ಳು ಅಂತಾರೆ ನೋಡಿರಿ, ಅದ್ರ ಪೌಡರ್ ರೀ ಇದು, ಅದನ್ನ ಹಾಕ್ಕೊತಾ ಇದ್ದೀನಿ. ಇಷ್ಟಾದ್ರೆ ಮುಗೀತು. ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ರೀ, ಇಷ್ಟಾದರೆ ಕಂಪ್ಲೀಟ್ ಆಯ್ತು ನೋಡಿರಿ. ಸಲಾಡ್ ಕೂಡ ರೆಡಿ ಆಯ್ತು ರೀ. ಇವಾಗ ಸ್ವಲ್ಪ ಆಮ್ಲೆಟ್ ಕೂಡ ಹಾಕ್ಕೊತೀನಿ. ಇದಾದರೆ ಆಯ್ತು ನೋಡಿರಿ. ನನ್ನ ಮಕ್ಕಳು ಇವೆಲ್ಲ ಸ್ಪೂನ್ ಎಲ್ಲಿ ಬೇಕಾದ್ರೆ ಹೋಗಿಟ್ಟಿರ್ತಾರೆ ರೀ. ನಾನು ಹುಡುಕೊಂಬರೋದ್ರಾಗ ಆಮ್ಲೆಟ ಹೊತ್ತಿತ್ತು. ಏನು ಮಾಡಿದ್ರಿ, ಎಲ್ಲ ರೆಡಿ ಆಯ್ತು ನೋಡಿರಿ. ಇದೆ ನೋಡಿರಿ ಇವತ್ತಿಂದ ಮಾರ್ನಿಂಗ್ದು ನಾಷ್ಟ ರೀ ನಮ್ಮದು. ಬದನೆಕಾಯಿ ಪಲ್ಯ ರೀ, ಅದ್ರ ಜೊತೆಗೆ ಸಲಾಡ್, ಆಮೇಲೆ ಆಮ್ಲೆಟ್, ಸ್ವಲ್ಪ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ, ಮೊಸರು, ರೊಟ್ಟಿ ರೀ. ಇಷ್ಟೇ ನೋಡಿರಿ. ಇದು ಭಾಳ ಹೆಲ್ದಿ ಡೈಟ್ ರೀ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಇದು ಇದ್ರೆ ಮುಗೀತು ರೀ ಬೆಳಗ್ಗೆ ಎದ್ದು. ಆಯ್ತು ನೋಡಿರಿ, ಎಲ್ಲರಿಗೂ ಹೆಂಗೆ ಅನ್ನಿಸ್ತಂತ ಹೇಳ್ರಿ, ಕಮೆಂಟ್ ಮುಖಾಂತರ ತಿಳಿಸ್ರಿ ಯಾರಿಗೆಲ್ಲ ಜೋಳದ ರೊಟ್ಟಿ ಇಷ್ಟ ಅಂತ. ರೋರಾ अम्मा होना की पापा होना तुझे अम्मा होना अच्छा तुझे कौन है ना हाँ जोर से बोलना. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ದಿ ಸಿರಿ ಬ್ಲಾಗ್ಸ್ ಕನ್ನಡ. ಆ್ಯಕ್ಚುಲಿ ನಿನ್ನೆ ಹೇಳಿದಲ್ರಿ ಈವ್ನಿಂಗ್ ಶಾಪಿಂಗ್ ಮಾಡೋಕ್ಕಂತ ಹೋಗಿದ್ವಿ. ನನ್ನ ದೊಡ್ಡ ಮಗನ ಬರ್ತ್ಡೇ ಐತ್ರಿ ಇವಾಗ 26 ಜನವರಿಗೆ. ಹಾಗಾಗಿ ಸ್ವಲ್ಪ ಮಕ್ಕಳದ್ದು ಪ್ರಾಡಕ್ಟ್ಸ್ ನೋಡೋಕ್ಕಂತ ಹೋಗಿದ್ವಿ. ಯೂಶ್ವಲಿ ಜುಡಿಯೋದೊಳಗೆ ಮೆನ್ಸ್ ವುಮೆನ್ಸ್ ಎರಡೂ ಚಲೋ ಸಿಗ್ತಾವೆ ರೀ ಅಲ್ಲೇ. ಬಟ್ ಏನಪ್ಪ ಅಂದ್ರೆ ನಂಗೆ ಅಲ್ಲಿ ಸ್ವಲ್ಪ ಕಿಡ್ಸ್ ಸೆಕ್ಷನ್ ಒಳಗೂ ಚಲೋ ಇರ್ತಾವೆ, ಬಟ್ ಹುಡುಕ್ಬೇಕು ರೀ. ನಾನು ಅಂದ್ಕೊಂಡೆ ನನ್ನ ಮಗ ಇಬ್ಬರಿಗೂ ಈಗ ಹೆಂಗಾಗ್ಬಿಟ್ಟೈತ್ರಿ ಅಂದರೆ ಒಬ್ಬನೇನು ಹಾಕ್ಕೊಂಡ್ರೆ ಇನ್ನೊಬ್ಬನಿಗೆ ಹಠ ರೀ. ಅಂದರೆ ದೊಡ್ಡೊಂದು ಹಠ ಮಾಡ್ತಾನೆ. ಯೂಶ್ವಲಿ ಇವನೇನು ಹೊಸದು ಹಾಕಿದ್ರೆ ನನಗೂ ಅದೇ ಥರ ಬೇಕಂತಿರ್ತಾನೆ. ಹಾಗಾಗಿ ಅಲ್ಲಿ ಸ್ವಲ್ಪ ಸೈಜು ಸಿಗ್ತಾವೆ ರೀ, ಯಾವಾಗಲೂ ಸೈಜ್ ಸಿಗ್ತಾವೆ. ನೋಡೋಣ ಒಂದ್ಸಲ ನೋಡ್ಕೊಂಬರೋಣ ಅಂದ್ರೆ ಪೇಟೆಗೂ ಹೋಗ್ಬೇಕಾಗಿತ್ತು ರೀ. ಆಮೇಲೆ ನಾನು ಅಂದ್ಕೊಂಡೆ ಒಂದ್ಸಲ ಜುಡಿಯೋಕ್ಕೆ ಹೋಗಿ ನೋಡೋಣ, ಇಷ್ಟ ಆದ್ರೆ ತೊಗೊಳೋಣ, ಇಲ್ಲಾಂದ್ರೆ ಬೇಡ ಅಂದೆ. ಬಟ್ ಕ್ವಾಲಿಟಿನೂ ಚಲೋ ಅದಾವೆ ರೀ, ಒಂದ್ಸಲ ನೋಡ್ಕೊಂಬಿಡ್ರಿ. ನೀವು ಮತ್ತು ನಿಮ್ಮ ಮಕ್ಕಳಿಗೆ ಏನಾರ ತರಬೇಕಂದ್ರೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ನೋಡಿರಿ. ಇವು ನನಗೂ 2 ಟಾಪ್ ತಗೊಂಡೇನಿ, ತೋರಿಸ್ತೀನಿ. ಫಸ್ಟ್ ಇವು ನೋಡ್ಕೊಂಡ್ರಿ. ಇದು ನೋಡಿರಿ, ನನ್ನ ದೊಡ್ಡ ಮಗಗೆ ಶರ್ಟ್ ಅಂದರೆ ಭಾಳ ಇಷ್ಟ ಆಕೈತೆ ರೀ. ಹಾಗಾಗಿ ಇದು ಶರ್ಟ್ ತೊಗೊಂಡೇನಿ. ಇದು 2 ಪೀಸ್ ಅದಾವೆ ರೀ. ಅಂದ್ರೆ ನನ್ನ ಸಣ್ಣ ಮಗುಗೂ ಒಂದು ತೊಗೊಂಡೇನಿ ರೀ. ಅದು ಅವ್ನಿಗೆ ಏಜ್ ಅಂದ್ರೆ 12 to 18 ಮಂತ್ಸಿಂದ ಬರ್ತೈತೆ ಅಂತ ಇದು ತೊಗೊಂಡೇನಿ ರೀ. ಸ್ವಲ್ಪ ಆದರೂ ಏನು ಮಾಡಿದ್ರಿ, ನನ್ನ ಮಗ ಬಂದನ್ರಿ ಈಗ ಬೇಕಂತ ನಿಂತಾನ ಬರ್ತ್ಡೇಗೆ, ಈಗಲ್ಲ ಬರ್ತ್ಡೇಗೆ.
ಹಂಗಂತ ಹೇಳದ್ರಿ. ಇಲ್ಲಾಂದ್ರೆ ಏನು ಮಾಡ್ತಾನೆ, ಇವಾಗ ಎಲ್ಲಿ ಹಾಕೊಂಡು ನಿಲ್ತಾನೆ, ಹಂಗೆ ಮಾಡಿಬಿಡ್ತಾನೆ. ಹಂಗಾಗಿ ನಾ ಏನು ಮಾಡ್ತಾನೆ, ಹೇಳದ್ರಿ ಏನರ ಒಂದು, ಇಲ್ಲಾಂದ್ರೆ ನಡೆಯಂಗೆ ಇಲ್ಲ ರೀ ಈಗಿನ ಮಕ್ಕಳಿಗೆ. ಇವಾಗ ಏನರ ಪ್ಯಾಟ್ಯಾಗಿಂದ ತೊಗೊಂಬಂದಿಲ್ಲ, ಇವಾಗ ಹಾಕ್ಬೇಕು ಅವ್ನಿಗೆ, ಹಂಗೆ ಮಾಡ್ತಾನೆ. ಇದು ಒಂದು ತೊಗೊಂಡು ನೋಡಿರಿ, ನನಗಂತೂ ಚಲೋ ಅಂತ. ಮಟೀರಿಯಲ್ ಭಾಳ ಚಲೋ ಐತ್ರಿ. ಆಮೇಲೆ ಇದು ಎಷ್ಟು ರಫ್ ಆ್ಯಂಡ್ ಟಫ್ ಐತಂದ್ರೆ ಕಾಟನ್ ಮಿಕ್ಸ್ ಐತ್ರಿ ಇದು, ಹಾಗಾಗಿ ನಡಿತೈತಿ. ಇದ್ರ ಪ್ರೈಸ್ ರೀ $299. ಸ್ವಲ್ಪ ಡಿಸ್ಕೌಂಟ್ ಏನೋ ಬಿಟ್ಟರೆ ಕಾಣ್ತೈತಿ. ಇಲ್ಲಲ್ಲ, ಇದಕ್ಕೆ ಸ್ವಲ್ಪ ಕಡಿಮೆ ಆಯ್ತು ರೀ, ಸಣ್ಣವನ್ಗೆ ಸ್ವಲ್ಪ ಕಡಿಮೆ ಆಯಿತು. 284 ಏನೋ ತೊಗೊಂಡಾರ ಬಿಲ್. ಇದು ಏನಿಲ್ಲ, 299 ಐತ್ರಿ. ಬಟ್ ಇದೇನೋ ಕಲರ್ ಏನು ಅಷ್ಟು ಖಾಸ್ ಅನ್ನಿಸ್ಲಿಲ್ಲ ರೀ, ಬಟ್ ಇಲ್ಲಿ ಈ ಕಲರ್ ಇದ್ದಿದ್ದಿಲ್ಲ. ಆಮೇಲೆ ಏನಪ್ಪ ಅಂದ್ರೆ ಬಟ್ಟೆ ಕ್ವಾಲಿಟಿ ಭಾಳ ಹಿಡಿಸ್ತ್ರಿ, ಹಾಗಾಗಿ ಇರಲಿ ಅಂತ ತೊಗೊಂಡೆ. ಅವ್ನಿಗೆ ಫುಲ್ ವೈಟ್ ಫುಲ್ ಬ್ಲ್ಯಾಕ್ ಅಂದ್ರೆ ಇಷ್ಟ ರೀ. ಈಗ ಸದ್ಯ ಇರಲಿ, ಇದೇನೋ ಇಷ್ಟ ಆಯ್ತು ಅಂತ ತೊಗೊಂಡೆ, ಮತ್ತು ತೊಗೊಂಡ್ರೆ ಆಯ್ತು. ಚೆನ್ನಾಗಿರ್ತಾವೆ ರೀ ಮಕ್ಕಳು. ಅದ್ರೊಳಗೆ ಗರ್ಲ್ಸ್ ಅಂದ್ರೆ ಇನ್ನೂ ಬೆಸ್ಟ್ ಇರ್ತಾವೆ ರೀ. ಏನು ಮಾಡೋದು, ಎರಡೂ ಹುಡುಗರು ಅಲ್ರಿ, ಆಪ್ಷನ್ ಇಲ್ಲ ಇವಾಗ. ಇದು ನೋಡ್ರಿ, ಇವಾಗ ಟ್ರೆಂಡಿ ಐತಿ. ಇವಾಗ ಟ್ರೆಂಡ್ ಇರೋದು ನೋಡ್ರಿ ಇವು ಡ್ರೆಸ್. ಇವು ಶರ್ಟ್ ಐತಲ್ಲ, ಒಂಥರ ಕೂಲಾಗಿ ಕಾಣ್ತಾವೆ, ಒಂಥರ ಬೀಚ್ ಸೈಡ್ ಲುಕ್ ಕ್ರಿಯೇಟ್ ಮಾಡ್ಬೋದು ರೀ ಇದ್ರೊಳಗೆ. ಆಲ್ಮೋಸ್ಟ್ ಅಲ್ಲಿ ನನ್ನ ಮಗಂದು ಗೊತ್ತಿರ್ಬೋದು. ನೀವು ಪ್ರೀವಿಯಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಅವ್ರಿಗೆಲ್ಲ ಗೊತ್ತಿರ್ತೈತೆ ರೀ. ಯಾಕಂದರೆ ನನ್ನ ಮಕ್ಕಳಿಗೆ ಆಲ್ಮೋಸ್ಟ್ ಅಲ್ಲಿ ಬೀಚ್ ಅಂದ್ರೆ ಭಾಳ ಇಷ್ಟ. ನೀರಂದ್ರೆ ಸಮುದ್ರ ಆಯಿತು, ಸ್ವಿಮ್ಮಿಂಗ್ ಪೂಲ್ ಆಯಿತು, ಹಿಂಗೆ ಹೋಗ್ತಾನೆ ಇರ್ತವೆ ರೀ. ಯಾಕಂದರೆ ಇಲ್ಲಿ ಭಾಳ ಇರೋದು ಮಹಾರಾಷ್ಟ್ರ ಕಡೆ, ನಾವು ಬೀಚ್ ಸೈಡ್ ಇರೋದಲ್ರಿ, ಹಾಗಾಗಿ ಸ್ವಲ್ಪ ಈ ಥರ ಡ್ರೆಸ್ ಭಾಳ ಲೈಕ್ ಆಗ್ತದೆ ಶರ್ಟ್ ನನಗೆ. ನೋಡ್ರಿ ಚಂದ ಐತಿ. ಆಮೇಲೆ ಕ್ವಾಲಿಟಿನೂ ಚಲೋ ಐತ್ರಿ ಇದು, ಹಾಗಾಗಿ. ಬಟ್ ಇದ್ರೊಳಗೆ ಅಷ್ಟು ಕಲರ್ ಆಪ್ಷನ್ ಇದ್ದಿದ್ದಿಲ್ಲ ರೀ. ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಷ್ಟ ಆಯಿತು. ಇದು ಸಣ್ಣವನಿಗೆ ರೀ. ಇವ್ನು ಸಣ್ಣೊಂದು ಭಾಳ ಕ್ಯೂಟ್ ಐತ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ದೊಡ್ಡವನಿಗಿಂತ ಸಣ್ಣೊಂದು ಕ್ಯೂಟ್ ಐತಿ. 299 ಎಲ್ಲದಕ್ಕೂ ತೊಗೊಂಡೆ ರೀ. ಶರ್ಟ್ ಬೇಕಾಗಿತ್ತು ರೀಪ್ಪ, ನನ್ನ ಮಗಂದು ಜೇಬ್ ಬೇಕು ರೀ, ಇಲ್ಲ ಬಟನ್ಸ್ ಬೇಕು. ಟೀ ಶರ್ಟ್ ಒಲ್ಲೆ ಅಂತಾನೆ ರೀ ಇತ್ತಿತ್ತಾಗಂತೂ. ಏನು ಟೀ ಶರ್ಟ್ ಒಲ್ಲೆ ಖಾಲಿ ಏನು ಮಾಡಿರಿ, ಜೇಬಿನೂ ಅಷ್ಟು ಆಪ್ಷನ್ ಇರಲಿಲ್ಲ. ಇದ್ರೂ ಒಂಥರ ಓಲ್ಡ್ ಲುಕ್ ಅನ್ಸಕ್ಕೆ ಕುಂತಿದ್ದು ರೀ. ಒಂಥರ ಗುಂಜು ಥರ ಬಟ್ಟೆ ಎಲ್ಲ ಥ್ರೆಡ್ ಎಲ್ಲ ಬಂದುಬಿಟ್ಟೈತೆ ರೀ. ನನಗೇನದು ಒಂಥರ ಓಲ್ಡ್ ಲುಕ್ ಅನ್ನಿಸ್ತೈತೆ ರೀ. ಇವಾಗೇನಾದ್ರು ಸ್ಟೈಲ್ ಇರ್ಬೋದು, ಬಟ್ ಅಲ್ಲಿ ನೋಡಿದಾಗ ಕ್ಯಾಮ್ರಾದಾಗಂತೂ ಹೊಸ ಚೆನ್ನಾಗಿ ಕಾಣ್ತವೆ ರೀ, ಎದ್ದು ಕಾಣ್ತವೆ. ಬಟ್ ನೀವು ಅಲ್ಲಿ ಹೋಗಿ ಕ್ಲಾತ್ ಹಿಡ್ದಾಗ ಗೊತ್ತಾಗ್ಬಿಡ್ತೈತಿ ಇಷ್ಟು ಗುಂಜು ಅಂತ, ಇಷ್ಟು ದಪ್ಪನೇ ಇತ್ತು. ಹಾಗಾಗಿ ಆ ಥರ ತಗೊಳ್ಲಿಲ್ಲ ರೀ. ಇದು ಚಲೋ ಐತೆ ನೋಡಿರಿ. ಇದು ಮಟೀರಿಯಲ್ ಭಾಳ ಚಲೋ ಐತ್ರಿ. ನಾ ಹಂಗೆ ಬಿಡಲಿಲ್ಲ, ಫುಲ್ ಫ್ಲೆಕ್ಸಿಬಲ್ ಐತ್ರಿ. ಇದು ವಾಶ್ ಮಾಡಿದ್ರು ನಡಿತೈತಿ. ಸ್ವಲ್ಪ ಕಲಿ ಮಾಡಿಕೊಂಡ್ರು ಮಕ್ಕಳು, ಏನಾದರೂ ಚಲ್ಕೊಂಡ್ರು ಫುಡ್, ಆಮೇಲೆ ಆರಾಮ್ಸೆ ಇದ್ರೊಳಗೆ ಕಲಿ ಹೋಗ್ತೈತೆ ರೀ. ಹಾಗಾಗಿ ಇದು ಇರಲಿ ಅಂತ ತೊಗೊಂಡೆ. ಬಟ್ ಇದ್ರೊಳಗೆ ಕಲರ್ ಇರಲಿಲ್ಲ, ಬಟ್ ಈ ಕಲರ್ ಅವ್ರ ಹತ್ರ ಇಲ್ಲ ರೀ, ನಡೀತದೆ ಬಿಡು ಅಂತ ನಾನು ತೊಗೊಂಡೆ. ಇದು ಕೂಡ ಚೈನೀಸ್ ಕಾಲರಿಂದ ರೀ, ಇದು ಕೂಡ. ಇದು ಚಲೋ ಐತ್ರಿ. ಇದು ಸೇಮ್ ರೀ ನನ್ನ ಸಣ್ಣ ಮಗಂಗೂ. ಅಯ್ಯೋ ಇದು ದೊಡ್ಡ ಸಿಗಲಿಲ್ಲ ರೀ, ಬಟ್ ಅವ್ನಿಗೆ ತೊಗೊಂಡೇನಂತ ಇವನಿಗೂ ಒಂದು ತೊಗೊಂಡೆ. 9 to 12 ಮಂತ್. ಆ್ಯಕ್ಚುಲಿ ಹಂಗೆ ನೋಡಿದ್ರೆ 2 ವರ್ಷದ ಒಳಗೆ ತೊಗೋಬೇಕು ರೀ. ಅವ್ನು ಸ್ವಲ್ಪ ಗ್ರೋತ್ ಹೆಲ್ದಿನ ಅದಾನ, ಹಂಗಾಗಿ ಸ್ವಲ್ಪ ದೊಡ್ಡದಾಗಿಟ್ಟು ಉಡಕ್ಕೆ ಬರ್ಬೇಕಂತಾರೆ ನಮ್ಮ ಮನೆಯೊಳಗೆ. ಏನೋ ತೊಗೊಂಡ್ರು ನೀವು ನೆಕ್ಸ್ಟ್ ಅದು ಅವ್ರಿಗೆ ಬರ್ಬೇಕು ಭಾಳ ದಿನದವರೆಗೂ ಅಂತಾರೆ. ಏನು ಮಾಡಿದ್ರಿ, ಈಗ ಅವ್ನಿಗೆ ಅಗದಿ ದೊಡ್ಡ ಆದರೂ ಅಸಹ್ಯ ಅನ್ನಿಸ್ತವೆ. ನೋಡೋಣ ಅಲ್ಲಿವರೆಗೂ ಈ ಥರ. ಇದು ಡೈಲಿ ಯೂಸಿಗೆ ನೋಡಿರಿ. ಇದು ಭಾಳ ಇಲ್ಲ ರೀ, 149ಗೆ ಒಂದು ಟೀ ಶರ್ಟ್. ಇದನ್ನೇ ಈ ಥರ ಇದ್ದಿದ್ದಿಲ್ಲ ಅಂತ ನಾನು ತೊಗೊಂಡು ಈ ಕಲರಿಂದ ಡೈಲಿ ಯೂಸ್ಗೆ ರೀ. ಇದು ಚಲೋ ಐತಲ್ರಿ. ಇದು ಡೈಲಿ ಯೂಸಿಗೆ ರೀ, ಸಣ್ಣೊಂದಿದು. ಇದು ನನ್ಗೆ ರೀ ವೈಟ್ ಕಲರ್ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಬಟ್ ವೈಟ್ ಮೇಂಟೈನ್ ಮಾಡೋದು ಭಾಳ ಕಷ್ಟ ರೀ ಸಣ್ಣ ಮಕ್ಕಳೊಳಗೆ. ಈ ಸಣ್ಣ ಪುಟ್ಟ ಏನಾದರೂ ಕಲಿ ಮಾಡ್ಕೊಂಡೇ ಬಿಟ್ಟಿರ್ತಾರೆ. ನಾವು ಎಷ್ಟು ನೋಡ್ಕೊತೇವೆ ಅಂದರೆ ಮಾಡ್ಕೊಂಡೇ ಬಿಟ್ಟಿರ್ತಾರೆ ರೀ. ಹಾಗಾಗಿ ಆದರೆ ಇರಲಿ, ಎಲ್ಲಾದ್ರೂ ಹೋದಾಗ ಚಂದ ಕಾಣ್ತಾವೆ ರೀ ವೈಟ್ ಕಲರ್ ಮಕ್ಕಳಿಗೆ. ಹಾಗಾಗಿ ನನಗೆ ಭಾಳ ಇಷ್ಟ ಆಗೈತಿ. ನನಗೂ ಕೂಡ ವೈಟ್ ಅಂದ್ರೆ ಭಾಳ ಇಷ್ಟ ರೀ. ನೋಡ್ರಿ ಎಷ್ಟು ಚೆನ್ನಾಗೈತಿ. ಇದು 149. ಇದು ಇಬ್ರಿಗೂ ಸೇಮ್ ಅವ್ರೊಳಗೆ ಅಷ್ಟು ಆಪ್ಷನ್ ಇರಲ್ಲ. ಇನ್ನೊಂದೇನವ್ರಿಗೂ ಹುಡಿ ಜಾಕೆಟ್ ಆ ಥರ ಇಷ್ಟಪಡಲ್ಲ ರೀ. ಯಾಕಂದ್ರೆ ಅದು ಅವ್ರಿಗೆ ಇಲ್ಲಿ ಹ್ಯುಮಿಡಿಟಿ ಭಾಳ ಹೀಟ್ ಇರ್ತೈತೆ ರೀ. ಈಗ ನೋಡ್ರಿ, ನಾ ಕುಂತಾನಂದ್ರೆ ಇಷ್ಟು ಬೆವ್ರ ಕುಂತಾನೆ ಅಂದರೆ ಅಷ್ಟು ಫ್ಯಾನ್ ಇದ್ದರೂ ಕೂಡ ಕಂಟಿನ್ಯೂ ಇದೇ ಥರ ಹ್ಯುಮಿಡಿಟಿ ಇರ್ತೈತೆ ರೀ. ಈ ಕಡೆ ಮಹಾರಾಷ್ಟ್ರ ಕಡೆ ಏನೈತಿ, ಈಗ ನೀವು ಆಲ್ಮೋಸ್ಟ್ ಅಲ್ಲಿ ಸಮುದ್ರ ಏರಿಯಾ ಬಾಜುನೇ ಇರೋದ್ರಿಂದ ನಮ್ಗೆ ಭಾಳ ಹೀಟ್ ಆಗ್ತೈತೆ ರೀ. ಇದು ಆ್ಯಕ್ಚುಲಿ ನಾನು 400 ಅಂತ ಮಾಡಿದ್ದೆ, ಬಟ್ ಆ್ಯಕ್ಚುಲಿ ಬಿಲ್ ಒಳಗೆ 499 ಐತೆ ನೋಡಿರಿ. ಬಟ್ ಇದು ಚಲೋ ಇತ್ತಂತ ತೊಗೊಂಡೆ ರೀ. ಅಂದರೆ ನನಗೆ ಏನಾಗ್ಬಿಟ್ಟನಂದ್ರೆ ಮುಂಚೆ ಎಮ್ ಸೈಜ್ ಇತ್ತು ರೀ ಮುಂಚೆ ನಂದು. ಇವಾಗ ಏನಿಲ್ಲ, ಎಲ್ಲೂ ಇಲ್ಲ, XL ರೀ.
ಒಮ್ಮೊಮ್ಮೆ ಹೆಂಗೆ ಅನಿಸ್ತತಿ ಬ್ಯಾಡಪ್ಪ ಡಬಲ್ ಎಕ್ಸೆಲ್ಲ ತೊಗೊಳೋಣ ಅನಿಸ್ತತಿ. ಯಾಕಂದ್ರೆ ಸ್ವಲ್ಪ ಲೂಸ್ ಇದ್ರೆ ಚಲೋ ಅನ್ನಿಸ್ತವ್ರಿ ಅಗದಿ. ಆಮೇಲೆ ಇವು ವಾಶ್ ಮಾಡಿದ್ಮೇಲೆ ಫುಲ್ ಎಲ್ಲ ಟೈಟ್ ಆಗಿಬಿಡ್ತಾವ್ರಿ. ಇದು ಕಾಟನ್ ಅಲ್ರಿ, ಹಂಗಂತ ತೊಗೊಂಡೆ. ಇರಲಿ ಕಾಟನ್ ಚಲೋ ಕಾಣ್ತಾವೆ. ನಮ್ಮ ಮನೆಯವ್ರು ಇನ್ನೂ ತೊಗೋ ಅಂದರು, ವಿಡಿಯೋ ಮಾಡ್ತಿ ಸ್ವಲ್ಪ ಏನಾರ ನಿನಗೂ ಯೂಸ್ ಹಾಕವು, ಅವಾಗ ಬರೀ ಅವ್ವ ಹಾಕೊಂತಿ ಅಂದರೆ ನಾ ಇರಲಿ ಬಿಡ್ರಿ ಸದ್ಯಕ್ಕೆ ನನಗೆ ಇಷ್ಟ ಆದರೆ ನಿಜ ಹೇಳ್ತೇನೆ ರೀ, ಅದೆಷ್ಟಾದರೂ ತೊಗೊಂಬರ್ತೀನಿ. ನನಗೇನೋ ಆ ಪರಿ ಏನು ಇಷ್ಟ ಆಗಲಿಲ್ಲ. ಅಂದ್ರೆ ನೋಡೋಕೆ ಲುಕ್ ಅದಾವ್ರಿ, ಕ್ವಾಲಿಟೀಸ್ ಭಾಳ ತೆಳ್ಳಗಿದ್ವು. ಹಾಗಾಗಿ ಇವು ನೋಡಿದ್ರೆ 500 ಇತ್ತು ರೀ. ಇದು ಈ ಟಾಪ್ ರೀ, ಇದು ಚಲೋ ಐತ್ರಿ. ಬಟ್ ನಾನು ಇವಾಗ ಲೆಗಿನ್ಸ್ ಏನು ಹಾಕಂಗಿಲ್ಲ ರೀ. ಸ್ವಲ್ಪ ಏನಪ್ಪ ಅಂದ್ರೆ ಇದು ಡೆಲಿವರಿ ಆದಮೇಲೆ ಆಟೋಮೆಟಿಕ್ಲಿ ಬಾಡಿ ಜಾಸ್ತಿ ಬರ್ತೈತೆ ರೀ. ಸ್ವಲ್ಪ ನಾವು ವೆಯ್ಟ್ ಲಾಸ್ ಮಾಡ್ಬೇಕಂತ ಅಂದ್ಕೊಂಡ್ವಿ. ನೋಡೋಣ ರೀ, ಸ್ವಲ್ಪ ಇನ್ನೂ ಫೀಡಿಂಗ್ ಐತಲ್ರಿ ಬೇಬಿಗೆ, ಹಾಗಾಗಿ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ನೋಡೋಣ ರೀ, ಇನ್ ಕೇಸ್ ಈಗ ನೆಕ್ಸ್ಟ್ ಸ್ವಲ್ಪ ಅವನು ಕಂಪ್ಲೀಟಾಗಿ ಫುಡ್ ಮೇಲೆ ಡಿಪೆಂಡ್ ಆದ್ರೆ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ರೀ. ಏನು ಅಂದ್ಕೊಂಡೆ ರೀ, ನಿನ್ನೆ ಬಂದೆ ಖರೆ ರೀ. ಬಂದಾದಮೇಲೆ ಬೆಳಗ್ಗೆ ಹೇಳೋಕ್ಕಾಗಲಿಲ್ಲ, ಅಷ್ಟೇ ಹೆಡ್ಡೇಕ್ ಇತ್ತು ರೀ. ರಾತ್ರಿ ನಿದ್ದೆ ಕಂಪ್ಲೀಟ್ ಆಗ್ತಾ ಇಲ್ಲ ರೀ ಮುಂಚೆ ಥರ. ಯಾಕಂದ್ರೆ ಆಫ್ಟರ್ ಡೆಲಿವರಿ ಏನಾಗ್ತೈತೆ ಅಂದ್ರೆ ಆಟೋಮೆಟಿಕ್ಲಿ ನಮ್ಗೆ ಸ್ಟ್ರೆಸ್ ಜಾಸ್ತಿ ಆಗಿ ಕುಂದಿರ್ತೈತೆ ರೀ. ಮನೆಯೊಳಗೆ ಒಂದೇ ಥರ ಇರಲ್ಲಲ್ರಿ. ಈಗ 2 ಮಕ್ಳು ಅದಾರ, ಮನೆಯೊಳಗೆ ಬೆಳಗ್ಗೆದ್ದು ಅಡುಗೆ ಮಾಡಬೇಕು, ಮನೆಯವ್ರು ಕಟ್ಟಬೇಕು, ಮತ್ತು ನಾವು ಏನು ಮಾಡ್ಕೋಬೇಕು, ಅವ್ರಿಗೆ ತಿನ್ನಿಸೋದು ಉಣ್ಸೋದು, ಅವ್ರ ಜಳಕ ಎಲ್ಲ ಅನ್ನೋದ್ರಾಗ ಟೈಮ್ ಆಗ್ಬಿಡ್ತೈತಿ. ಗೊತ್ತಾಗಲ್ಲ ರೀ ಇವತ್ತಂತೂ ಟೈಮ್ ಎಷ್ಟು ಫಾಸ್ಟ್ ಹೊಂಟತಂದ್ರಿ, ಅಷ್ಟು ಫಾಸ್ಟ್ ಹೊಂಟತಿ. ಅದ್ರೊಳಗೆ ನಿನ್ನೆ ಒಂದೆರಡು ಇನ್ಸಿಡೆಂಟ್ ಕೇಳಿದ್ದೆ ರೀ. ನಿಜ ಹೇಳ್ತೀನಿ, ಭಾಳ ಹೆಡ್ಡೇಕ್ ಆಗುಂತತೆ. ಈಗ ಸವಣೂರು ಹತ್ತಿರ ಇದೆ ಅಂದ್ರೆ ನಮ್ದು ಹಾವೇರಿ ರೀ ತವ್ರ ಮನೆ. ಸವಣೂರು ಹತ್ತಿರ ಇರೋರು ಒಂದು 10 ಜನ ರೀ ನಿನ್ನೆ ಸ್ಪಾಟ್ ಡೆತ್ ಆಗಿದ್ದಾರೆ. ಆಮೇಲೆ ರೈಲ್ದು ಕೂಡ ಒಂದು ಹತ್ತಿರ ಇನ್ಸಿಡೆಂಟ್ ಆಯ್ತು ರೀ, ಅಲ್ಲಿ ಕೂಡ 10-12 ಜನ ಡೆತ್ ಆದರು. ಅದು ಆಯಿತು. ಇವೆಲ್ಲ ನೋಡಿದಾಗ ಒಂಥರ ಏನೂ ಇಲ್ಲ ಮನುಷ್ಯಂದು ಅಂತ ಅನಿಸ್ಬಿಡ್ತೈತೆ ರೀ. ಹಾಗಾಗಿ ನಾನು ಏನು ಅಂದ್ಕೊಂಡ್ಬಿಟ್ಟೆನಪ್ಪ, ಯಾವುದು ಜಾಸ್ತಿ ನೆಗೆಟಿವಿಟಿ ಬೇಡ ಜೀವನದೊಳಗೆ, ನೆಗೆಟಿವಿಟಿ ಬೇಡ ರೀ. ಆದಷ್ಟು ಇದ್ದಿದ್ರಲ್ಲಿ ಖುಷಿಯಾಗಿರ್ರಿ. ಈ ಥರ ನೋಡಿರಿ, ಇವಾಗ ಹೊರಗೆ ಹೋದವರು ಒಳಗೆ ಬರ್ತಾರ ಅಂತ ಯಾರಿಗೂ ಗೊತ್ತಿರಲ್ಲ. ಹಂಗಿದ್ದಾಗ ಖುಷಿಯಾಗಿರ್ರಿ ಅಂತ ಹೇಳ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೇನೆ ರೀ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೇನೆ ರೀ. ಮತ್ತೆ ಸಿಗ್ತೇನೆ ರೀ ಇದಕ್ಕಿಂತ ಚಲೋ ವಿಡಿಯೋ ಜೊತೆಗೆ ಅಂತ ಹೇಳ್ತೇನೆ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.